ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 79ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. 11ನೇ ಸಂಧಿ ಈ ಹಿಂದೆ ಕೊನೆಗೊಂಡಿದೆ. ಧ್ಯಾನ ಪ್ರಕ್ರಿಯಾ ಸಂಧಿ ಅದು. ಈಗ ನಾಡಿ ಪ್ರಕರಣ ಸಂಧಿಯನ್ನು ಶ್ರವಣ ಮಾಡಬೇಕು. ವಾಸುದೇವನು ಪ್ರಾಣಮುಖ ತತ್ವೇಶರಿಂದಲೇ ಸೇವೆ ಕೈಗೊಳ್ಳುತ್ತ ಈ ಶರೀರದೊಳಿಪ್ಪ 36,000 ಈ ಸುನಾಡಿಗಳೊಳಗೆ ಶ್ರೀಭೂ ಸಮೇತ ವಿಹಾರ ಗೈವ ಪರೇಶನ ಅಮಲ ಸುಮೂರ್ತಿಗಳ ಚಿಂತಿಸುತ್ತ ಹಿಗ್ಗುತ್ತಿರು. ಭಗವಂತ ಈ ಶರೀರದಲ್ಲಿದ್ದಾನೆ. 36,000 ನಾಡಿಗಳ ಜೊತೆ ಇದ್ದ, ನಾಡಿಗಳ ಒಳಗೆ ಅವನಿದ್ದಾನೆ. ವಸ್ತುತಃ 72,000 ನಾಡಿಗಳು. ಆ ನಾಡಿಗಳನ್ನ ಜೊತೆ ನಾಡಿಗಳು ಅಂತ ತಿಳ್ಕೊಂಡ್ಬಿಟ್ರೆ ಒಟ್ಟು 36,000 ಜೋಡಿ ನಾಡಿಗಳಿವೆ. ಆ ನಾಡಿಗಳ ಒಳಗೆ ಮುಖ್ಯ ಪ್ರಾಣ, ಭಾರತೀ ದೇವಿ ಇತ್ಯಾದಿ ದೇವತೆಗಳೇನಿದ್ದಾರೆ, ತತ್ವಾಭಿಮಾನಿ ದೇವತೆಗಳು, ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಶ್ರೀಭೂ ಸಮೇತನಾಗಿ ಈ ಶರೀರದಲ್ಲಿ ಅವನು ವಿಹಾರ ಮಾಡ್ತಿದ್ದಾನೆ. ಅವನ ವಿಹಾರಕ್ಕೆ ತಾಣ ಇದು. ಅವನು ಈಗೇನು 36,000 ರೂಪಗಳಿಂದ 72,000 ರೂಪಗಳಿಂದ ಇದ್ದಾನೆ. ಆ ಮೂರ್ತಿಗಳನ್ನು ನಿತ್ಯ ಧ್ಯಾನ ಮಾಡು. ಧ್ಯಾನ ಮಾಡಿ ಆ ಮೂಲಕ ಸಂತೋಷ ಪಡು. ಚರಣಗಳೊಳಿಹ ನಾಡಿಗಳು 12,000, ಮಧ್ಯದೇಹದೊಳು ಇರುತಿಹವು 14, ಬಾಹುಗಳೊಳಗೆ 2, ಶಿರದೊಳು 6, ಶಿರದೊಳು 6,000. ಚಿಂತಿಸಿ ಈರುಳು ಹಗಲು ಅಭಿಮಾನಿ ದಿವಿಜರನು ಅರಿತು ಉಪಾಸನೆಗೈವರು ಇಳೆಯುಳು ಸ್ವರ್ಗವಾಸಿಗಳು. ಒಟ್ಟು 36,000 ಹೇಗೆ ಅಂದರೆ, ಚರಣದೊಳಗೆ ಕಾಲಿನೊಳಗೆ 12,000 ನಾಡಿಗಳಿವೆ, ಮಧ್ಯದೇಹದೊಳಗೆ 14,000 ಇವೆ, ತೋಳಿನಲ್ಲಿ 4,000 ನಾಡಿಗಳಿವೆ, ಶಿರಸ್ಸಿನಲ್ಲಿ 6,000 ನಾಡಿಗಳಿವೆ. ಹೀಗೆ ಒಟ್ಟು 36,000 ನಾಡಿಗಳಾದವು. ಹಗಲು ಮತ್ತು ರಾತ್ರಿಗಳಿಗೆ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರನ್ನು ಉಪಾಸನೆ ಮಾಡಬೇಕು. ಇಂಥ ನಾಡಿಗಳ ಒಳಗಿರುವಂಥವರನ್ನು, ಅಥವಾ ಹಗಲು ಮತ್ತು ರಾತ್ರಿ ಕೂಡ ಉಪಾಸನೆ ಮಾಡಬೇಕು. ಹಗಲು ರಾತ್ರಿಯೂ ಬಿಡದಂತೆ ಉಪಾಸನೆ ಮಾಡಬೇಕು. ಹಗಲಿಗೆ ಅಭಿಮಾನಿ ದೇವತೆಗಳನ್ನು ಮತ್ತು ರಾತ್ರಿಗೆ ಅಭಿಮಾನಿ ದೇವತೆಗಳನ್ನು ಹೀಗೆ ಧ್ಯಾನ ಮಾಡಬೇಕು. ಹೀಗೆ ಯಾರು ಧ್ಯಾನ ಮಾಡ್ತಾರೆ ಅವರು ಸಾಮಾನ್ಯ ಮನುಷ್ಯರಲ್ಲ, ಅವರು ಸ್ವರ್ಗವಾಸಿಗಳೇ, ದೇವತೆಗಳೇ ಅವರು. ಬೃಹತಿ ನಾಮಕ ವಾಸುದೇವನು ವಹಿಸಿ ಪುಂಸ್ತ್ರೀ ರೂಪ ದೋಷ ವಿರಹಿತ 72,000 ನಾಡಿಗಳ ಒಳಗಿಟ್ಟು ದೃಹಿಣ ಮೊದಲಾದ ಅಮರಗಣ ಸನ್ಮಹಿತ ಸರ್ವಪ್ರಾಣಿಗಳ ಮಹಾಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. ಬೃಹತಿ ಅಂತ ಈ ಪರಮಾತ್ಮನಿಗೆ ಹೆಸರಿದೆ. ಅವನು ದೋಷರಹಿತನಾದವನು, ಬ್ರಹ್ಮ ಮೊದಲಾದಂಥ ಎಲ್ಲ ದೇವತೆಗಳ ಪೂಜೆಯನ್ನು ಸ್ವೀಕಾರ ಮಾಡುವವನು, ಮಹಾಮಹಿಮ, ಪರಮ ಕರುಣಾ ಸಮುದ್ರ ಅವನು. ಅವನು ಪುರುಷ ರೂಪ ಸ್ತ್ರೀ ರೂಪಗಳನ್ನು ತಾಳಿ 36,000 ಪುರುಷ ರೂಪ, 36,000 ಸ್ತ್ರೀ ರೂಪಗಳನ್ನು ತಾಳಿ 72,000 ನಾಡಿಗಳೊಳಗಿದ್ದು ಎಲ್ಲ ಪ್ರಾಣಿಗಳನ್ನು ಸಂತೈಸ್ತಾನೆ. ಬೃಹತಿ ಸಹಸ್ರ ಅಂತ ವೇದದ ಭಾಗ ಏನಿದೆ ಅದರಲ್ಲಿ ಸ್ವರಗಳಿಂದ ಪ್ರತಿಪಾದ್ಯವಾದಂಥ ರೂಪಗಳು ಭಗವಂತನ ಪುರುಷ ರೂಪಗಳು, ಮತ್ತು ಅಲ್ಲೇ ಇರುವಂಥ ವ್ಯಂಜನಗಳಿಂದ ಪ್ರತಿಪಾದ್ಯ ಆಗುವಂಥ ರೂಪಗಳೇನಿವೆ ಅವು ಸ್ತ್ರೀ ರೂಪಗಳು. ಹೀಗೆ ಶರೀರದ ಬಲಭಾಗದಲ್ಲಿ ಪುರುಷ ರೂಪ, ಎಡಭಾಗದಲ್ಲಿ ಸ್ತ್ರೀ ರೂಪಗಳಿವೆ. 100 ವರುಷಕ್ಕೆ ದಿವಸ 36,000 ವಹವು. ನಾಡಿ ಶರೀರದೊಳಗಿನಿತಿಹವು ಎಂದು ಅರಿತು ಒಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ, ಪ್ರತಿವಾರದಲ್ಲಿ ದಂಪತಿಗಳ ಅರ್ಚನೆ ತಾ ರಚಿಸಿದವ, ಸತ್ಯ ಸಂಶಯವಿಲ್ಲ ಎಂದೆಂದು. ಒಟ್ಟು 360 ವರ್ಷ, 360 ದಿನಗಳು ಒಂದು ವರ್ಷಕ್ಕೆ. 100 ವರ್ಷ ಮನುಷ್ಯ ಬದುಕ್ತಾನೆ ಅಂತ ತಿಳ್ಕೊಂಡ್ಬಿಟ್ರೆ 36,000 ದಿನ ಹೆಚ್ಚು ಕಡಿಮೆ ಮನುಷ್ಯ ಬದುಕ್ತಾನೆ. ಆ 36,000 ನಾಡಿಗಳ ದಿವಸಗಳೇನಿವೆ ಆ ದಿವಸಗಳ ಸಂಖ್ಯೆ ಮತ್ತು ನಾಡಿಗಳ ಸಂಖ್ಯೆ ಎರಡೂ ಸಮಾನ ಆಗಿದೆ. ಅದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹಿಂದೆ ಬಂದದ್ದನ್ನು ನಾನು ಆವಾಗಲೇ ವರ್ಣನೆ ಮಾಡಿದ್ದೆ. ಇದನ್ನು ಯಾಕೆ ತಿಳ್ಕೊಳ್ಬೇಕು ಹೀಗೆ ಅಂತಂದರೆ, ಪ್ರತಿನಿತ್ಯ ಜ್ಞಾನಿಗಳನ್ನು ಅರ್ಚನೆ ಮಾಡ್ತಾನೆ ಮನುಷ್ಯ. ದೇವತಾ ಪೂಜೆ, ಪಿತೃಯಜ್ಞ, ಬ್ರಹ್ಮಯಜ್ಞ, ವೈಶ್ವದೇವ ಇತ್ಯಾದಿಗಳನ್ನು ಮಾಡ್ತಾನೆ. ಅದರಂತೆ ಕೆಲವು ವಿಶೇಷ ಉದ್ದೇಶಗಳಿಗಾಗಿ ಚಾತುರ್ಮಾಸ್ಯ ಇತ್ಯಾದಿ ಕಾಲದಲ್ಲಿ
ದಂಪತಿಗಳು ಪೂಜೆ ಮಾಡುವುದು ಅಂತ ಕೆಲವರು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ದಂಪತಿಗಳು ಪೂಜೆ ಮಾಡುವುದು ಅಂತಂದ್ರೆ ಆ ದಂಪತಿಗಳ ಒಳಗಿರುವಂಥ ಭಗವಂತ ಮತ್ತು ಲಕ್ಷ್ಮಿ ಅವರಿಬ್ಬರು ಪೂಜೆಯನ್ನೇ ಮಾಡೋದು ಅಂತ ಅರ್ಥ. ಒಬ್ಬ ಯಾವನಾದರೂ ದಂಪತಿಯನ್ನು, ಒಬ್ಬ ಬ್ರಾಹ್ಮಣ ದಂಪತಿಗಳನ್ನ, ಜ್ಞಾನಿಗಳಾದವ್ರನ್ನ ಕರ್ಕೊಂಡು ಬಂದು ಅವರಿಗೆ ಗಂಧಾದಿ ಅರ್ಚನೆ, ಹೂವು, ಭೋಜನ ಮತ್ತು ದಾನ, ವಸ್ತ್ರ ಇತ್ಯಾದಿಗಳನ್ನು ಕೊಟ್ಟರೆ ಅದು ಅವ್ರಿಗೆ ಪೂಜೆ ಅಂತ ನಾವು ಹೀಗೆ ತಿಳ್ಕೊತೀವಿ. ಆದರೆ ಸಮಾನ ಕಾಲದಲ್ಲಿ ಅವರೊಳಗಿರುವಂತಹ ಭಗವಂತನ 36,000 ರೂಪಗಳೇನಿವೆ ಅದಕ್ಕೆ ಪೂಜೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ಬಹಳ ವಿಶೇಷವಾದಂಥ ಸಾಧನೆ ಆಗ್ತದೆ. ಯಾಕೆಂದರೆ ಆ ಒಬ್ಬ ಬ್ರಾಹ್ಮಣ ದಂಪತಿಗಳೇನು ಬಂದಿರ್ತಾರೆ ಅವರ ಶರೀರದ ಒಳಗೆ ಆ 36,000 ಜೋಡಿ ನಾಡಿಗಳಿವೆ. ಆ ಬ್ರಾಹ್ಮಣನ ಶರೀರದಲ್ಲಿಯೂ 36,000 ಜೋಡಿ ನಾಡಿಗಳಿವೆ. ಆ ಸ್ತ್ರೀಯ ಶರೀರದಲ್ಲಿಯೂ 36,000 ಜೋಡಿ ನಾಡಿಗಳಿವೆ. ಅಂತೂ ಅವರಿಬ್ಬರನ್ನು ಪೂಜಿಸಿದರೆ ಅವರೊಳಗೆ 36,000 ಪುರುಷ ರೂಪ, 36,000 ಸ್ತ್ರೀ ರೂಪದಿಂದ ಇರುವಂತಹ ಭಗವಂತ ಏನಿದ್ದಾನೆ ಅವನಿಗೆ ಪೂಜನೆ ಮಾಡಿದಂತ ಆಯ್ತು. ನಮಗೆ ಹುಟ್ಟಿದ ಮೇಲೆ ಮನುಷ್ಯ ಅವನು ಸಾಯೋ ತನಕ ನಿತ್ಯ ಇಂಥ ಪೂಜೆ ಮಾಡೋ ಅವಕಾಶ ಬಂದರೆ ಬಹಳ ವಿಶೇಷಣೆ. ಆದರೆ ನಿತ್ಯ ಅಂತ ದಂಪತಿಗಳು ಸಿಗಬೇಕು, ಸಿಕ್ಕಾಗ ನಮಗೆ ಅನುಕೂಲ ಸಿಗಬೇಕು. ಬಾಲ್ಯದಲ್ಲಿ ಕ್ರೀಡೆಯಲ್ಲಿ ಕಳೆದು ಹೋಗಿರ್ತದೆ. ನಮಗೆ ಪೂಜೆ ಮಾಡಲಿಕ್ಕೆ, ಸತ್ಕರ್ಮಾಚರಣೆ ಮಾಡಲಿಕ್ಕೆ, ಶ್ರವಣ ಮಾಡಲಿಕ್ಕೆ ಅವಕಾಶ ಸಿಗೋದೇ ಬಹಳ ಕಡಿಮೆ. ಅಂಥದ್ರಲ್ಲಿ ನಾವು ಎಷ್ಟು ದಿವಸ ಬದುಕಿರ್ತೇವೆ ಅಂದರೆ 36,000 ದಿನ ಬದುಕಿರ್ತೇವೆ. 36,000 ದಿನ ದಂಪತಿಗಳನ್ನು ಪೂಜೆ ಮಾಡಲಿಕ್ಕೆ ನಮಗೆ ದಿನನಿತ್ಯ ಪೂಜೆ ಮಾಡ್ತೀವಿ ಅಂತ ತಿಳ್ಕೊಂಡ್ಬಿಟ್ರೆ ಅವಕಾಶ ಸಿಗೋದಿಲ್ಲ. ಅದಕ್ಕಾಗಿ ಯಾವಾಗಾದರೂ ಇಂಥ ದಂಪತಿಗಳು ಸಿಕ್ಕಿರ್ತಾರಲ್ಲ, ಸಿಕ್ಕರೆ ಅವರನ್ನು ಪೂಜೆ ಮಾಡಿ ಅವರೊಳಗಿರುವಂಥ 36,000 ಭಗವಂತನ ರೂಪಗಳನ್ನು, ಜೋಡಿ ರೂಪಗಳನ್ನು, ಅದು ಲಕ್ಷ್ಮೀ ಸಮೇತನ ಅಂತ ಭಗವಂತನ ರೂಪಗಳನ್ನು ನಾವು ಪೂಜೆ ಮಾಡಿದ್ದೇವೆ ಅಂತ ತಿಳ್ಕೊಂಡ್ರೆ ಅದು ಇಡೀ ಜೀವಮಾನ ಪೂರ್ತಿ ಪ್ರತಿನಿತ್ಯ ಒಬ್ಬೊಬ್ಬ ದಂಪತಿಗೂ ಒಂದೊಂದು ದಿವಸ ಪೂಜೆ ಮಾಡಿದಂಥ ಒಂದು ಫಲ ಬಂತು. ಹಾಗೆ ಅನುಸಂಧಾನ ಮಾಡ್ಕೊಳ್ಬೇಕು. ಕೆಲವರು ಜೀವಮಾನದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ದಂಪತಿಗಳಿಗೂ ಮಾಡಿರೋದಿಲ್ಲ. ಕೆಲವರು 1,000 ದಂಪತಿಗಳಿಗೆ ನಮ್ಮ ಜೀವಮಾನದಲ್ಲಿ ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿರ್ತಾರೆ. ಅದರಂತೆ ಇಷ್ಟು ದಂಪತಿಗಳಿಗೆ ಇಲ್ಲಿ ತನಕ ಆಗಿದೆ, ಇನ್ನು ಮುಂದೆ ಇಷ್ಟು ದಂಪತಿಗಳಿಗೆ ಮಾಡಬೇಕಾಗಿದೆ ಅಂತ ಹೀಗೆ ಅದೊಂದು ಲೆಕ್ಕನೂ ಕೂಡ ಇಟ್ಕೊಂಡಿರ್ತಾರೆ. ಇದು ಕೇವಲ ಯಾರೋ ಗೃಹಸ್ಥರು ಮಾಡ್ತಾರೆ ಅಂತಲ್ಲ. ಕೆಲವು ಸರಿ ಮಠದಲ್ಲಿಯೂ ಕೂಡ ಸ್ವಾಮಿಗಳಾದವರು ತಮ್ಮ ಶಿಷ್ಯರು ಅದೇನಿರ್ತಾರಲ್ಲ, ಮಠದ ದಿವಾನರು ಅಂತಿಂಥವ್ರು, ಅವ್ರ ಕಡೆಯಿಂದ ಆ ಮಠಕ್ಕೆ ಬಂದಿರುವಂಥ ಗೃಹಸ್ಥರಿಗೆ ಪಾದ ಪ್ರಕ್ಷಾಲನೆ, ವಸ್ತ್ರದಾನ ಇತ್ಯಾದಿಗಳನ್ನು ಮಾಡಿಸ್ತಾರೆ. ಪರ್ಯಾಯ ನಡೆದಾಗ ಮತ್ತು ಚಾತುರ್ಮಾಸ್ಯ ನಡೆದಾಗ ಅಲ್ಲಿ ಯಾರೇ ವೈದಿಕರು ಬಂದರೆ ಅಂಥವ್ರಿಗೆ ಇಂಥವನ್ನೆಲ್ಲ ಮಾಡಿಸ್ತಾರೆ. ಕೆಲವರು 12 ಜನ ಬ್ರಾಹ್ಮಣರಿಗೆ ಕೇಶವಾದಿ 12 ಮೂರ್ತಿಗಳು, ಕೆಲವರು ಕೇಶವಾದಿ ಕೃಷ್ಣ ಪರ್ಯಂತ 24 ರೂಪಗಳಿಗೆ ಮಾಡಿಸ್ತಾರೆ. ಇನ್ನು ಕೆಲವು ಬಾರಿ 1,000 ಜನರಿಗೆ ಆ ಥರದ ಪೂಜೆ ಮಾಡಿಸ್ಬೇಕು ಅಂತ ಸಂಕಲ್ಪ ಹೊತ್ತಿರ್ತಾರೆ. ವಿಶ್ವ ಆ ಬ್ರಾಹ್ಮಣನನ್ನು ಕೂಡಿಸಿ ಆವಾಹನೆ ಮಾಡಿ ಅವನೊಳಗೆ ವಿಶ್ವರೂಪಿಯಾದಂಥ ಭಗವಂತನನ್ನು ಆವಾಹನೆ ಮಾಡೋದು. ಮಾರನೇ ದಿವಸ ವಿಷ್ಣು ವಶತ್ಕಾರ, ಹೀಗೆ ಒಂದೊಂದು ರೂಪದಿಂದ ಅವರನ್ನು, ಭಗವಂತನ ಒಂದೊಂದು ರೂಪವನ್ನು ಅವರಲ್ಲಿ ಆವಾಹನೆ ಮಾಡೋದು, ಅವರಿಗೆ ಆ ಗಂಧ, ವಸ್ತ್ರ ಇತ್ಯಾದಿಗಳನ್ನು ಕೊಡೋದು. ಆ ಮೂಲಕ ಭಗವಂತನ ಶ್ರೇಷ್ಠ ಪ್ರತೀಕಗಳವರು ಅಂತ ಅನುಸಂಧಾನ ಮಾಡ್ಕೊಳ್ಳೋದು. ಹೀಗೆ ಪೂಜೆ ಮಾಡೋರೆಲ್ಲ ಇದ್ದಾರೆ. ಅಂತೂ ಎಷ್ಟು ಅಧಿಕ ಸಂಖ್ಯೆಯಲ್ಲಿ ಮಾಡ್ತೀವೋ ಅಷ್ಟು ಶ್ರೇಷ್ಠ. ಯಾವತ್ತಾದರೂ ಜೀವಮಾನದಲ್ಲಿ ಒಂದು ಬಾರಿ ಆದರೂ ದಂಪತಿಗಳನ್ನು ಪೂಜೆ ಮಾಡಿದಾಗ ಅವರಲ್ಲಿ 36,000 ಜೊತೆ ರೂಪಗಳಿಂದ ಭಗವಂತರು ಇದ್ದಾನೆ ಲಕ್ಷ್ಮೀ ಸಮೇತನಾಗಿ ಅಂತ ಅನುಸಂಧಾನ ಮಾಡಬೇಕು. ಅಂತೂ ಜೀವಮಾನದಲ್ಲಿ ನಾವೇನು 36,000 ದಿನ ಬದುಕ್ತೇವೆ, ಅದಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ದಂಪತಿ ಪೂಜೆ ಒಂದು ದಿವಸದಲ್ಲಾದರೂ ಮಾಡಿದಂತ ಆಯಿತು ಅಂತ ಸಮಾಧಾನ ಪಟ್ಕೊಳ್ಬೇಕು. 24 ತತ್ವಗಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳ ಅನುದಿನ ಪ್ರತಿ ನಾಡಿಗಳ ಒಳಗೆ ಇರುತಿಹರು. 14 ಲೋಕದಳು ಜೀವ ಪ್ರತತಿಗಳ ಸಂರಕ್ಷಿಸುತ್ತ ಶಾಶ್ವತನ ತತ್ತತ್ ಸ್ಥಾನದಲ್ಲಿ ನೋಡುತ್ತಲಿ ಮೋದಿಪರು. 24 ತತ್ವಗಳಿವೆ. ಆ ತತ್ವಗಳಿಗೆ ಅಭಿಮಾನಿಗಳಾದಂಥ ಚತುರ್ಮುಖ ಮೊದಲಾದಂಥ ದೇವತೆಗಳಿದ್ದಾರೆ. ಅವರು ಈ ಪ್ರತಿನಿತ್ಯವೂ ಕೂಡ ನಮ್ಮ ನಾಡಿಗಳಲ್ಲಿ ಇದ್ದಾರೆ. ಇದ್ದು ಅಲ್ಲಿ ಭಗವಂತನ ಸೇವೆ ಮಾಡ್ತಿದ್ದಾರೆ. ಪಂಚಮಹಾಭೂತಗಳು, ಪಂಚ ತನ್ಮಾತ್ರಗಳು 10 ಆಯಿತು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು 20 ಆಯಿತು, ಒಂದು ಮನಸ್ಸು 21 ಆಯಿತು, ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಒಟ್ಟು 24 ಆಯಿತು. ಆ 24 ತತ್ವಗಳಿಗೆ ಬ್ರಹ್ಮ ಮೊದಲಾದಂತಹ ದೇವತೆಗಳು ಅಭಿಮಾನಿಗಳು ಅಂದ್ರೆ ಹೇಗೆ? ಬ್ರಹ್ಮ ಮಹತ್ತತ್ವಕ್ಕೆ ಅಭಿಮಾನಿ ದೇವತೆ,
ಮೊದಲನೇದು ಪ್ರಕೃತಿ ತತ್ವ ಇದೆಯಲ್ಲ, ಅದಕ್ಕೆ ಚತುರ್ಮುಖ ಬ್ರಹ್ಮ ಅಭಿಮಾನಿ ಅಲ್ಲ. ಅದರಿಂದ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಹೇಗೆ ಹೇಳೋದಿಲ್ಲಿ ಅಂತಂದರೆ, ಬ್ರಹ್ಮ ಅಂತಂದರೆ ಚತುರ್ಮುಖ ಬ್ರಹ್ಮ ಅರ್ಥವನ್ನು ಬಿಟ್ಟು ಮಮ ಯೋನಿರ್ ಮಹದ್ ಬ್ರಹ್ಮ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಏನು ಹೇಳಿದ್ದಾನೆ, ಅದರಂತೆ ಲಕ್ಷ್ಮೀದೇವಿ ಅಂತ ಅರ್ಥ ಇಟ್ಕೊಂಡು ಬಿಡೋದು. ಹೀಗೆ ಪ್ರಕೃತಿ ತತ್ವಕ್ಕೆ ಬ್ರಹ್ಮ ಅಂದರೆ ಲಕ್ಷ್ಮೀದೇವಿ ಅಭಿಮಾನಿ, ಮಹತ್ ತತ್ವಕ್ಕೆ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಭಿಮಾನಿ, ಮುಂದೆ ಅಹಂಕಾರ ತತ್ವಕ್ಕೆ ಗರುಡ ಅಭಿಮಾನಿ, ರುದ್ರ ಅಭಿಮಾನಿ. ಹೀಗೆ ಆ 3 ಜನ. ಮತ್ತಿನ್ನು ಉಳಿದು 21 ತತ್ವಗಳು, ಒಟ್ಟು 24 ತತ್ವಗಳು. ಆ ತತ್ವಕ್ಕೆ ಅಭಿಮಾನಿ ದೇವತೆಗಳು ನಮ್ಮ ನಾಡಿಗಳಲ್ಲಿದ್ದಾರೆ. 14 ಲೋಕಗಳಲ್ಲೂ ಯಾವ್ಯಾವ ಜೀವರಿದ್ದಾರೆ ಅವರನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಹೇಗೆ ರಕ್ಷಣೆ ಮಾಡ್ತಾರೆ? ಭಗವಂತನ ಸೇವಾ ಮಾಡ್ತಾ, ಸೇವೆಯಿಂದ ಬಂದಂತಹ ಶಕ್ತಿ ಏನಿದೆ ಆ ಶಕ್ತಿಯ ಮೂಲಕ ಅನುಗ್ರಹ ಮಾಡ್ತಾರೆ ಮತ್ತು ತಾವು ಸಂತೋಷ ಪಡ್ತಾರೆ. ಸತ್ಯ ಸಂಕಲ್ಪನು ಸದಾ 72 ಸಹಸ್ರದಳು 34,56,000 ಚಿತ್ರಕಥೆಯೊಡಗೂಡಿ ಪರಮ ಸುನಿತ್ಯ ಮಂಗಳ ಮೂರ್ತಿ ಭಕ್ತರ ತಟ್ಟಿಗನು ತಾನಾಗಿ ಸರ್ವತ್ರದಲ್ಲಿ ಸಂತೈಪ. ಸತ್ಯವಾಕ್ ಸತ್ಯ ಸಂಕಲ್ಪ ಸತ್ಯಭಾಮಾರಪೋಜಯಿ ಅಂತ ಕೃಷ್ಣನಿಗೆ ಒಂದು ಹೆಸರು. ಸತ್ಯ ಸಂಕಲ್ಪನಾದಂತಹ ಭಗವಂತ ಈ 72,000 ನಾಡಿಗಳೊಳಗಿದ್ದಾನೆ. ಅವನು ರಮಾದೇವಿಯ ಜೊತೆಗಿದ್ದಾನೆ. ಚಿತ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಅವಳ ಜೊತೆ. ಹೇಗೆ 34,56,000 ರೂಪಗಳಿಂದ ಕೂಡಿದ್ದಾನವನು. ಅವನು ಪರಮ ಅತ್ಯಂತ ಶ್ರೇಷ್ಠ, ಸುನಿತ್ಯ, ಎಂದೆಂದೂ ನಿತ್ಯ, ಮಂಗಳಮೂರ್ತಿ, ಭಕ್ತರ ತೆತ್ತಿಗ ಅಂದರೆ ಸೇವಕ. ಭಕ್ತರು ಹೇಳಿದಂತೆ ಕೇಳಿಕೊಂಡು ಅವರಿಗೆ ಸಕಲ ರೀತಿಯಾದಂತಹ ರಕ್ಷಣೆಯನ್ನು ಕೊಡ್ತಾ ಸರ್ವತ್ರದಲ್ಲಿ ಸಂತೈಪ. ಅವರನ್ನ ಆತ ಯಾವಾಗಲೂ ಕೂಡ ರಕ್ಷಿಸ್ತಾನೆ, ಅವರಿಗೆ ಸಮಾಧಾನ ಕೊಡ್ತಾನೆ. 34,56,000 ರೂಪ ಅಂತ ಬಂತಲ್ಲ, ಅದನ್ನ ಹೀಗೆ ತಿಳ್ಕೊಳ್ಬೇಕು. ನಮ್ಮ ಶರೀರದಲ್ಲಿ 72,000 ನಾಡಿಗಳಿವೆ. 72,000 ರೂಪಗಳಿಂದ ಭಗವಂತ ಇದ್ದಾನೆ. ನಮ್ಮ ಶರೀರದಲ್ಲಿ 24 ತತ್ವಗಳಿವೆ ಅಲ್ಲ, ಆ 24 ತತ್ವಗಳಿಗೆ ದೇವತೆಗಳು ಕೂಡ ಇದ್ದಾರೆ. ದೇವತೆಗಳು ಇದ್ದಾರೆ ಅಂದರೆ ಆ ಒಬ್ಬೊಬ್ಬ ದೇವತೆಯ ಶರೀರದಲ್ಲಿಯೂ ಕೂಡ 72,000 ರೂಪಗಳಿಂದ ಭಗವಂತ ಇದ್ದಾನೆ. ಹಾಗಾಗಿ ಇಪ್ಪತ್ನಾಲ್ಕು ಅನ್ನೋದನ್ನ 72,000ಗಳಿಂದ ಗುಣಿಸಿಬಿಟ್ರೆ ಆ 24 ಅನ್ನೋದು 24 ತತ್ವಾಭಿಮಾನಿ ದೇವತೆಗಳಿಗೆ ಸಂಕೇತ. ಅದನ್ನು 72,000 ಭಗವಂತನ ರೂಪಗಳಿಂದ ಗುಣಿಸಿದರೆ ಅದು 17,28,000 ಆಗ್ತದೆ. ಮತ್ತೆ ಅದರ ಜೊತೆ ಅಷ್ಟೇ ಲಕ್ಷ್ಮೀದೇವಿ ರೂಪಗಳು, 17,28,000 ಭಗವಂತನ ರೂಪಗಳು. ಅದಕ್ಕೆ 2ರಿಂದ ಗುಣಿಸ್ಬೇಕು, ಯಾಕಂದ್ರೆ ಅದನ್ನು 2 ಪಟ್ಟು ತಗೊಳ್ಬೇಕು, ಒಂದೊಂದು ರಮಾರೂಪ. ಹಾಗೆ ತಗೊಂಡ್ಬಿಟ್ರೆ ಒಟ್ಟು 34,56,000 ರೂಪಗಳು ಆಗ್ತವೆ. ಹೀಗೆ ಅದನ್ನ ಅನುಸಂಧಾನ ಮಾಡಬೇಕು. ಅಷ್ಟು ರೂಪಗಳಿಂದ ಅಲ್ಲಿದ್ದಾನೆ. ಅವನನ್ನು ನಾವು ಹೀಗೆ ತಿಳ್ಕೊಂಡ್ರೆ ಭಕ್ತರಿಗಾತ ಅಧೀನನಾಗಿರ್ತಾನೆ. ಮಣಿಗಳೊಳಗಿಹ ಸೂತ್ರದಂದದಿ ಪ್ರಣವ ಪಾದ್ಯನು ಸರ್ವಚೇತನ ಗಣದೊಳಗಿದ್ದು ಅನವರತ ಸಂತೈಸುವನು ತನ್ನವರ. ಪ್ರಣತ ಕಾಮದ ಭಕ್ತ ಚಿಂತಾಮಣಿ ಚಿದಾನಂದೈಕ ದೇಹನು ಅಣು ಮಹದ್ಗತ ಅಲ್ಪರೂಪಾದಿಯಲ್ಲಿ ನೆಲೆಸಿಪ್ಪ. ಓಂಕಾರದಿಂದ ಪ್ರತಿಪಾದ್ಯನಾದಂತಹ ಭಗವಂತ ಅವನು ಈ ಸರ್ವಚೇತನ ಸಮೂಹದೊಳಗಿದ್ದಾನೆ. ಜಗತ್ತಿನಲ್ಲಿ ಯಾವ್ಯಾವ ಜೀವರಿದ್ದಾರೆ ಅವರಲ್ಲಿ ಎಲ್ಲ ಕಡೆಯೂ ಕೂಡ ಈತ ಅವ್ರ ಒಳಗೆ ಆಧಾರ ಕೊಟ್ಟು, ಅವನಿಲ್ಲದೇ ಇದ್ರೆ ಅವರಿಗೆ ಯಾವ ಆಧಾರವೂ ಕೂಡ ಇಲ್ಲವೇ ಇಲ್ಲ. ಅವರ ಬದುಕಿಗೆ ಅವನ ಆಧಾರ, ಹಾಗೆ ಅವನಿದ್ದಾನೆ ಅವರಲ್ಲಿ. ಅದು ಹೇಗೆ ಅಂತಂದ್ರೆ, ಮಣಿಗಳೊಳಗಿಹ ಸೂತ್ರದಂದದಿ, ಮಣಿಗಳದೊಂದು ಹಾರ ಮಾಡಿರ್ತಾರೆ. ಆ ಹಾರ ಅಂತ ಅನ್ಸ್ಕೋಬೇಕಾದ್ರೆ, ಕುತ್ತಿಗೆಯಲ್ಲಿ ಅದನ್ನು ಹಾಕ್ಕೊಳ್ಬೇಕಾದ್ರೆ ಅವನು ಅದರೊಳಗೊಂದು ಸೂತ್ರ ಇರಬೇಕು. ಆ ಸೂತ್ರ ಇದ್ರೆ ಮಣಿ ಅದಕ್ಕೊಂದು ಹಾರ ಅಂತ ಅನ್ಸ್ಕೊಳ್ತದೆ. ಸೂತ್ರ ಇಲ್ಲದೆ ಹೋದ್ರೆ ಅವೆಲ್ಲ ಚೆಲ್ಲಾಪಿಲ್ಲಿ ಆಗಿಬಿಡ್ತವೆ, ಅವು ಹಾರ ಅಂತಾನೆ ಅನ್ಸ್ಕೊಳ್ಳೋದಿಲ್ಲ. ಹಾಗೆ ಮಣಿಗಳೊಳಗೆ ಸೂತ್ರ ಹೇಗಿದೆಯೋ ಅದಕ್ಕೆ ಆಧಾರಭೂತವಾಗಿ, ಹಾಗೆ ಭಗವಂತ ಈ ಎಲ್ಲಾ ಜೀವರಲ್ಲೂ ಕೂಡ ಇದ್ದಾನೆ. ಜೀವರಲ್ಲಿದ್ದು ಅವರನ್ನ ಆತ ಆಧರಿಸಿಕೊಂಡಿದ್ದಾನೆ. ಪ್ರಣವ ಪ್ರತಿಪಾದ್ಯ, ಪ್ರಣವ ಪಾದ್ಯ, ಪ್ರತಿಪಾದ್ಯ ಅಂತಿಲ್ಲ, ಪ್ರಣವ ಪಾದ್ಯ ಅಂತ ಅಷ್ಟೇ ಇದೆ.
ಓಂಕಾರದಿಂದ ಆತ ಪ್ರತಿಪಾದ್ಯನಾಗಿದ್ದಾನೆ. ತದ್ವಾ ಏತದನುಜ್ಞಾಕ್ಷರಂ ಯದ್ಧಿ ಕಿಂಚ ಅನುಜಾನಾತ್ಯೋಮಿತ್ಯೇವ ತದಾಹ ಏಷಾವು ಏವ ಸಮೃದ್ಧಿರ್ಯದನುಜ್ಞಾಂ ಸಮರ್ಥಯಿತಾಹ ವೈ ಕಾಮಾನಾಂ ಭವತಿ ಯ ಏತದೇವಂ ವಿದ್ವಾನ್ ಅಕ್ಷರಮುದ್ಗೀತಮುಪಾಸ್ತೆ. ಓಂಕಾರ ಅಂತ ಅನ್ನೋದೇನಿದೆ ಅದು ಭಗವಂತನನ್ನು ಪ್ರತಿಪಾದನೆ ಮಾಡುವಂಥ ಒಂದು ಶಬ್ದ. ಅದು ಆ ಭಗವಂತನ ಪೂರ್ಣತ್ವವನ್ನು ಅದು ವರ್ಣನೆ ಮಾಡ್ತದೆ. ಏಷವಾವು ಏವ ಸಮೃದ್ಧಿ, ಸಂಪೂರ್ಣತೆಯನ್ನು ಅದು ಹೇಳ್ತದೆ. ಹೀಗೆ ಆ ಓಂಕಾರದಿಂದ ಪ್ರತಿಪಾದ್ಯನಾದಂತಹ ಭಗವಂತನನ್ನ ಯಾರು ತಿಳ್ಕೋತಾರೋ ಅವರು ಆ ಉದ್ಗೀತ ಇತ್ಯಾದಿ ಶಬ್ದದಿಂದ ವಾಚ್ಯನ ಅಂತ ಭಗವಂತನನ್ನು ಕೂಡ ತಿಳ್ಕೊಂಡಂತಾಯ್ತು. ತಸ್ಮಾದ್ ಓಮಿತ್ಯನುಜ್ಞಾನಂ ಕುರುವಂತೇತೆ ಜನಾಸ್ತದಾ ತ್ವದುಕ್ತಂ ತತ್ತಥಾ ಕುರ್ಯಾತ್ ಭಗವಾನೇವ ಕೇಶವ. ಅದಕ್ಕೆ ಸಂಬಂಧಪಟ್ಟಂತೆ ಉಪನಿಷತ್ತು ಒಂದು ಸಂಗತಿಯನ್ನು ಕೂಡ ಹೇಳ್ತದೆ. ಈ ಜಗತ್ತಿನಲ್ಲಿ ನಾವೇನಾದರೂ ಕೆಲಸ ಮಾಡಬೇಕಂತ ಪ್ರಸಂಗ ಬಂದರೆ ಹೀಗೆ ಮಾಡಲಾ ಅಂತ ಯಾರನ್ನಾದ್ರೂ ಕೇಳ್ತೇವೆ. ಹೀಗೆ ಮಾಡಬೇಕು ಅಂತ ಮಾಡಿದ್ದೇವೆ, ನಿಮ್ಮ ವಿಚಾರ ಏನು ಅಂತ ಹೀಗೆಲ್ಲ ಕೆಲವು ಬಾರಿ ಕೆಲವರನ್ನು ಕೇಳ್ತೇವೆ. ಆಗ ಪಕ್ಕದಲ್ಲಿದ್ದವರು ಓಂ ಹಾಗೆ ಆಗಲಿ ಅಂತಾರೆ. ಆ ಓಂ ಅಂತನ್ನೋದು ಸಂಸ್ಕೃತದ ಶಬ್ದ, ಅದು ಅನುಜ್ಞಾನ, ಸಮ್ಮತಿಯನ್ನು ತೋರಿಸ್ತದೆ. ತದುಕ್ತಂ ತತ್ತಥಾ ಕುರ್ಯಾತ್ ಭಗವಾನೇವ ಕೇಶವ. ನೀನೇನೋ ಹಾಗೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ, ಅದನ್ನು ಭಗವಂತ ಹಾಗೆ ಮಾಡಲಿ ಅಂತ ಅದಕ್ಕೊಂದು ಸಮ್ಮತಿಯನ್ನು ತೋರಿಸುವಂಥ ಶಬ್ದ ಅದು. ತದೇತದಜ್ಞೈಸ್ತು ಜನೈ ಸ್ವಾನುಜ್ಞೇತಿ ಪ್ರದೀಯತೆ. ಅದು ಭಗವಂತ ಮಾಡಿಸಲಿ ಅಂತ ಹಾಗೆ, ಆದರೆ ಜನರಿಗೆ ಅದು ಗೊತ್ತಿರೋದಿಲ್ಲ ಅಂತ. ಇದು ನಾನು ಅನುಜ್ಞೆ ಕೊಟ್ಟಿದ್ದೇನೆ ಮಾಡಿ. ಸ್ವಲ್ಪ ನಾವೇನು ದೊಡ್ಡ ಸ್ಥಾನಮಾನದಲ್ಲಿದ್ದರೆ ಯಾರಾದ್ರೂ ಕೇಳಿದ್ರು ಹ್ಞೂ ಹಾಗೆ ಆಗಲಿ ಹಾಗೆ ಆಗಲಿ ಅಂತ ಆಢ್ಯತೆಯಿಂದ ಅವರಿಗೆ ಆಶೀರ್ವಾದ ಮಾಡಿಬಿಡ್ತೀವಿ. ಅದು ನಾವೇ ಮಾಡಿದ್ದು, ನಾವೇ ಅನುಜ್ಞೆ ಕೊಟ್ಟದ್ದು, ನಮ್ಮ ಆಶೀರ್ವಾದದಿಂದ ಆಯಿತು, ನಮ್ಮ ಅನುಗ್ರಹದಿಂದ ಆಯಿತು ಅಂತ ಹೀಗೆಲ್ಲ ನಾವು ಕೆಲವು ಸರಿ ತಿಳ್ಕೊಂಡ್ಬಿಡ್ತೀವಿ. ಅಜ್ಞೈಸ್ತು ಸ್ವಾನುಜ್ಞಾ ಇತಿ ಪ್ರದೀಯತೆ. ಓಮಿತ್ಯಯಂ ಪೂರ್ಣವಾಚಿ. ಓಂಕಾರ ಅಂತನೂ ಪೂರ್ಣತೆಯನ್ನು ಹೇಳುವಂಥದ್ದು. ಆದ್ರಿಂದ ಸಮೃದ್ಧಸ್ಥೇ ಕಾಮಃ ಅಯಂ. ನಿನ್ನೇನು ಅಪೇಕ್ಷೆ ಇದೆ, ಏನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ, ಅದು ಸಂಪೂರ್ಣವಾಗಲಿ. ನಿನಗೆ ಹರಿ ಆ ಸಮೃದ್ಧಿಯನ್ನು ಕೊಡಲಿ ಅಂತ ಅದರ ಅರ್ಥ. ಹೀಗೆ ಅವನು ಓಂಕಾರದಿಂದ ಪ್ರತಿಪಾದ್ಯ. ಹೀಗೆ ಯಾರಿಗಾದ್ರೂ ಏನಾದ್ರು ಹೇಳುವಾಗ ನಿಮಗೆ ಮಕ್ಕಳಾಗಲಿ, ನಿಮಗೇನಾದರೂ ಯೋಗ್ಯವಾದ ಫಲ ಸಿಗಲಿ, ಓಂ ಓಂ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ಓಂಕಾರವನ್ನು ಬಳಕೆ ಮಾಡೋದು ಕಡಿಮೆ ಆಗಿದೆ ಈಗ ಸಮ್ಮತಿಯನ್ನು ತೋರಿಸುವಾಗ. ಸಾಧ್ಯ ಓಂ ಅಂತ ಹೇಳಿದ್ರೆ ಅವ್ರು ಯಾರು ಹಿರಿಯರಾದವರು, ಪಂಡಿತರಾದವರು, ಸನ್ಯಾಸಿಗಳಾದವರು ಓಂ ಓಂ ಅಂತ ಹೇಳಿದ್ರು ಕೂಡ ಕೇಳಿದವ್ರಿಗೆ ತಿಳಿಯೋದು ಇಲ್ಲ. ಇದೇನು ನಾವೇನೋ ಫಲ ಅಪೇಕ್ಷೆ ಪಟ್ಟಿದ್ದೀವಿ, ಇವರು ಓಂ ಅಂತಾರಲ್ಲ ಅಂತ ತಿಳ್ಕೊತಾರೆ. ಹಾಗಾಗಿ ಹಾಗೆ ಆಗಲಿ, ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಆ ದೇವರು ಒಳ್ಳೇದು ಮಾಡಲಿ ಅನ್ನೋದ್ರ ಬದಲಾಗಿ ಓಂಕಾರವನ್ನು ಹೇಳಿಬಿಟ್ಟು ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಛಾಂದೋಗ್ಯ ಭಾಷ್ಯದಲ್ಲಿ ಹೀಗೆ ವರ್ಣಿತ ಆಗಿದೆ, ಭಗವಂತ ನಿಮ್ಮ ಸಂಕಲ್ಪವನ್ನು ಈಡೇರಿಸಲಿ ಅಂತ ವಿವರಿಸಿದರೆ ಅದಕ್ಕೊಂದು ಮಹತ್ವನು ಕೂಡ ಬರ್ತದೆ. ಪ್ರಣವಪಾದ್ಯನು ಸರ್ವಚೇತನದೊಳಗಿದ್ದು ಅನವರತ ಸಂತೈಸುವನು ತನ್ನವರ. ಸ್ವಾಮಿಗಳು ಹಿರಿಯ ಪಂಡಿತರು ಆಶೀರ್ವಾದ ಮಾಡಿದರೆ ಆಶೀರ್ವಾದ ಮಾಡುವನು ಭಗವಂತ ಒಳಗಿದ್ದವನು. ಪ್ರಣತ ಕಾಮದ ಭಕ್ತ ಚಿಂತಾಮಣಿ. ಯಾರು ನಮಸ್ಕಾರ ಮಾಡ್ತಾರೆ ಅವರಿಗೆ ಬೇಕಾದ ಕಾಮಗಳನ್ನೆಲ್ಲ ಕೊಡ್ತಾನೆ. ಭಕ್ತ ಚಿಂತಾಮಣಿಯಾಗಿದ್ದಾನವನು. ಚಿದಾನಂದೈಕ ದೇಹ, ರಕ್ತ ಮಾಂಸದ ಶರೀರ ಅಲ್ಲ ಒಂದು. ಅಣು ಮಹದ್ಗತ, ಅಣುವಿನಲ್ಲೂ ಇದ್ದಾನೆ, ಮಹತ್ವನಲ್ಲೂ ಇದ್ದಾನೆ. ಅಲ್ಪರೂಪಾದಿ, ಅಣುವಿಲ್ಲದಿದ್ದುದನ್ನು ನೋಡಿ ಆ ಭಗವಂತ ವ್ಯಾಪ್ತ ಅಲ್ಲ, ಅವನು ತೀರಾ ಚಿಕ್ಕವನು ಅಂತ ಕೆಲವರು ಭ್ರಾಂತಿ ಪಟ್ಟು ಬಿಡ್ತಾರೆ. ಅಲ್ಪರ ಉಪಾದಿಯಲ್ಲಿ ನೆಲೆಸಿಪ್ಪ, ಇದು ಅವನ ಮಹಿಮೆ ಅಷ್ಟೆ. ಈ ಸುಷುಮ್ನಾದ್ಯಖಿಲ ನಾಡೀ ಕೋಶ ನಾಭಿ ಮೂಲದಲ್ಲಿ ವೃಷಣಾಸನದ ಮಧ್ಯದಲ್ಲಿ ಇಪ್ಪದು ತುಂದಿನಾಮದಲ್ಲಿ. ಆ ಸರೋಜಾಸನ ಮುಖರು ಮೂಲೇಶನ ಆನಂದಾದಿ ಸುಗುಣೋಪಾಸನೆ ಗೈಬುತ್ತಲಿ ದೇಹಗಳೊಳಗೆ ಇರುತ್ತಿಹರು. ಸುಷುಮ್ನ ಅಂತ ಒಂದು ನಾಡಿ, ಅದು ನಮ್ಮ ಈ ವೃಷಣಾಸನ ಅಂದರೆ ಗುದದ್ವಾರ ಇತ್ಯಾದಿ ಭಾಗ ಏನಿದೆ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಕಪಾಲದ ತನಕ ಅದು ದೀರ್ಘವಾಗಿದೆ. ಅಖಿಲ ನಾಡಿ ಕೋಶ, ಅದು ಒಂದೇ ನಾಡಿ ಅಂತ ನಮ್ಗೆ ಕಾಣಿಸ್ತದೆ. ಆದರೆ
ಅನೇಕ ನಾಡಿಗಳ ಒಂದು ಗುಂಪದು. ಅದಕ್ಕೆ ಅಖಿಲ ನಾಡಿ ಕೋಶ. ಅದು ನಾಭಿ ಮೂಲದಲ್ಲಿ, ಹೊಕ್ಕಳಿನ ಮೂಲದಲ್ಲಿ, ವೃಷಣ ಆಸನದ ಮಧ್ಯದಲ್ಲಿ ಅದಿದೆ. ಅದಕ್ಕೆ ಹೆಸರೇನು? ತುಂದಿ ಅಂತ ಹೆಸರು. ಆ ಸರೋಜಾಸನ ಮುಖರು, ಈ ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು ಅವರು ಅಲ್ಲಿದ್ದಾರೆ. ಮೂಲೇಶನ ಆನಂದಾದಿ ಸುಗುಣೋಪಾಸನ ಗೈಯುತ್ತಲಿ. ಮೂಲೇಶ ಅಂತ ಭಗವಂತ ಏನಿದ್ದಾನೆ, ಅವನ ಆನಂದ, ಜ್ಞಾನ, ಅವನ ಸೃಷ್ಟಿಕರ್ತೃತ್ವ, ಲಯಕರ್ತೃತ್ವ, ಪಾಲನಕರ್ತೃತ್ವ ಇತ್ಯಾದಿ ಗುಣಗಳನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಅಲ್ಲಿ ಇದ್ದು ಆ ದೇಹದೊಳಗೆ ಎಲ್ಲ ಕ್ರಿಯೆಗಳನ್ನು ನಡೆಸ್ತಾರೆ. ಅವರು ಆ ಗುಣಗಳನ್ನು ಯಾಕೆ ಉಪಾಸನೆ ಮಾಡ್ತಾರೆ ಅದನ್ನು ಹೀಗೆ ನಾವು ತಿಳ್ಕೊಳ್ಬಹುದು ಅಂತ ಕಾಣಿಸ್ತದೆ. ದೇವತೆಗಳು ನಮ್ಮ ಶರೀರದೊಳಗೆ ಇರಬೇಕಲ್ಲ, ಇದ್ದು ನಮ್ಮ ಶರೀರದ ಉತ್ಪತ್ತಿ, ನಮ್ಮ ಶರೀರದ ಪಾಲನ, ನಮ್ಮ ಶರೀರದ ನಾಶ ಇತ್ಯಾದಿಗಳನ್ನು ಅವ್ರು ಮಾಡಿಸ್ಬೇಕು. ಈ ಸೃಷ್ಟಿ, ಪಾಲನ ಮತ್ತು ನಾಶಗಳನ್ನು ಮಾಡಿಸ್ಬೇಕಾದ್ರೆ ಅವರಿಗೆ ಆ 3 ಕ್ರಿಯೆಗಳನ್ನು ಮಾಡಿಸುವಂಥ ಶಕ್ತಿ ಬರಬೇಕು. ಶಕ್ತಿ ಬರಬೇಕಾದ್ದು ಭಗವಂತನಿಂದ. ಅದಕ್ಕೆ ಭಗವಂತನ ನಾವು ಯಾವ್ಯಾವ ಗುಣಶಾಲಿ ಅಂತ ಉಪಾಸನೆ ಮಾಡ್ತೇವೋ, ತಮ್ಮ ಯಥಾ ಯಥಾ ಉಪಾಸಿತ ತಥೈವ ಭವತಿ ಅಂತ. ಅವನು ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡಿದರೆ ಸೃಷ್ಟಿಕರ್ತತ್ವದ ಒಂದು ಶಕ್ತಿ ನಮಗೂ ಕೂಡ ಬರ್ತದೆ. ಪಾಲನಕರ್ತ, ನಾಶಕರ್ತ ಅಂತ ಉಪಾಸನೆ ಮಾಡಿದರೆ ಅಂಥ ಗುಣಗಳು ನಮ್ಮಲ್ಲಿ ಕೂಡ ಬರ್ತವೆ. ಅದಕ್ಕಾಗಿ ಭಗವಂತನ ಆಯಾ ಗುಣಗಳನ್ನು ಉಪಾಸನೆ ಮಾಡ್ತಾ ಆ ಗುಣಗಳನ್ನು ತಾವು ಕೂಡ ಪಡೆದುಕೊಂಡು ಈ ಜೀವನ ನಿತ್ಯ ಯಾತ್ರೆಯನ್ನು ಅವರು ಮಾಡಿಸ್ತಾರೆ ಈ ದೇವತೆಗಳು. ಸೂರಿಗಳು ಚಿತ್ತೈಸುವುದು ಭಾಗೀರಥಿಯ ಮೊದಲಾದ ತೀರ್ಥಗಳು ಈರಧಿಕ 70,000 ನಾಡಿಯೊಳಗಿಹವು. ಈ ರಹಸ್ಯವು ಅಲ್ಪ ಜನರಿಗೆ ತೋರಿ ಪೇಳದೆ ನಾಡಿ ನದಿಯೋಳು ಧೀರರು ಅನುದಿನ ಮಜ್ಜನವ ಮಾಡುತ್ತಲೇ ಸುಖಿಸುವರು. ಗಂಗಾ ಮೊದಲಾದಂತಹ ಸಕಲ ತೀರ್ಥಗಳು ಕೂಡ ಈ 72,000 ನಾಡಿಗಳ ಒಳಗಿವೆ. ಈ ರಹಸ್ಯವನ್ನ ಅಲ್ಪರಿಗೆ ಹೇಳಬೇಡಿ. ಅವ್ರಿಗೆ ಹೇಳಿದ್ರೆ ಅರ್ಥವೂ ಆಗೋದಿಲ್ಲ, ನಿಮ್ಮನ್ನೇ ಗೇಲಿ ಮಾಡ್ತಾರೆ. ಗಂಗಾ ನದಿ, ಯಮುನಾ ನದಿ ಇಲ್ಲೇನಿರ್ತದೆ ಅಂತ ಅದನ್ನು ಅವರು ತಿರಸ್ಕಾರ ಮಾಡ್ತಾರೆ. ಅದಕ್ಕಾಗಿ ಜ್ಞಾನಿಗಳು ತಿಳ್ಕೊಳ್ರಿ, ಮತ್ತು ಜ್ಞಾನಿಗಳಾದವರಿಗೆ, ನಿಜವಾದ ಕುತೂಹಲ ಇದ್ದವರಿಗೆ ಮಾತ್ರ ತಿಳಿಸಿರಿ. ತಿಳಿಸಿ ಅಲ್ಲಿ ಸ್ನಾನ ಮಾಡಿರಿ. ಆ ದೇಹದೊಳಗಿರುವಂಥ ತೀರ್ಥಗಳೇನಿವೆ ಅಲ್ಲಿ ಸ್ನಾನ ಮಾಡಿ ಶರೀರವನ್ನು ಪವಿತ್ರ ಮಾಡಿಕೊಂಡು ಸಂತೋಷ ಪಡಬೇಕು. ಸೂರಿಗಳು ಚಿತ್ತೈಸುವುದು ಅಂದರೆ ಕೇಳಬೇಕಿದನ್ನು. ಅಲ್ಪ ಜನರಿಗೆ ತೋರಿ ಪೇಳದೆ, ಅಲ್ಪ ಜನರು ಏನಾದರೂ ಕೇಳಲಿಕ್ಕೆ ಬಂದರೆ ಸುಮ್ಮನೆ ಏನಾದರೂ ಹೇಳಿ ಕಳಿಸಿಬಿಡ್ರಿ, ದೂರ ಕಳಿಸಿಬಿಡ್ರಿ, ಅವ್ರನ್ನ ಹೆಚ್ಚು ಸ್ಪಷ್ಟವಾಗಿ ಹೇಳಿಬಿಡಿ. ಅಲ್ಲಿ ಅನುದಿನ ಮಜ್ಜನವ ಮಾಡುತ್ತಾ ನಿತ್ಯ ಸ್ನಾನ ಮಾಡಿ ಸುಖಿಸುವರು. ಜ್ಞಾನಿಗಳಾದವರು ಹಾಗೆ ಸುಖ ಪಡಬೇಕು. ತಿಳಿವದಿ ದೇಹದೊಳಗೆ ಇಹ ಎಡಬಲದ ನಾಡಿಗಳೊಳಗೆ ದಿವಿಜರು ಜಲದ ಸಂಭವ ವಾಯು ವಾಣ್ಯಾದಿಗಳು ಬಲದಲ್ಲಿ ಎಲರುಣಿಗ ವಿಹಗೇಂದ್ರ ಚಳಿವೆಟ್ಟಳಿಯ ಷಣ್ಮಹಿಷಿಯರು ವಾರುಣಿ ಕುಲಿಶಧರ ಕಾಮಾದಿಗಳು ಎಡಭಾಗದೊಳಗಿಹರು. ಈ ದೇಹದೊಳಗೆ ಎಡ ಬಲ ಭಾಗದಲ್ಲಿ ಬೇರೆ ಬೇರೆ ದೇವತೆಗಳಿದ್ದಾರೆ. ಅದನ್ನೆಲ್ಲ ತಿಳ್ಕೊಳ್ಬೇಕು ನಾವು. ಬ್ರಹ್ಮ, ವಾಯು, ಸರಸ್ವತಿ ಮೊದಲಾದವರೆಲ್ಲ ಬಲಭಾಗದಲ್ಲಿದ್ದಾರೆ. ಮತ್ತೆ ಶೇಷ, ಮತ್ತೆ ಪಕ್ಷಿರಾಜನ ಅಂತ ಗರುಡ, ಹಿಮಾಲಯದ ಅಳಿಯ ಶಿವ ಮತ್ತು ಕೃಷ್ಣನ ಷಣ್ಮಹಿಷಿಯರು, ಇವರೆಲ್ಲ ಇನ್ನೂ ಕೆಲವು ದೇವತೆಗಳ ಜೊತೆಗೂಡಿ ವಾರುಣಿ ಅಂದರೆ ಶೇಷನ ಪತ್ನಿ, ಇಂದ್ರ, ಕಾಮ, ಇವರೆಲ್ಲ ಎಡಭಾಗದ ನಾಡಿಗಳಲ್ಲಿದ್ದಾರೆ. ಇದೊಂದು ಕೃಷ್ಣನ ಷಣ್ಮಹಿಷಿಯರ ಬಗ್ಗೆ ಇದೊಂದು ವಿಶೇಷ. ಉಳಿದ ದೇವತೆಗಳೆಲ್ಲ ಎಲ್ಲೆಲ್ಲಿರ್ತಾರೆ, ಏನೇನು ಕೆಲಸ ಮಾಡಿಸ್ತಾರೆ ಅಂತ ನಮಗೆ ಮೇಲಿನ ಮೇಲೆ ಅನೇಕ ಕಡೆ ಬಂದಿರ್ತದೆ. ಕೃಷ್ಣನ ಷಣ್ಮಹಿಷಿಯರು ಅವರು ಯಾವ ಕಕ್ಷಾದಲ್ಲಿದ್ದಾರೆ ಅಂತ ಅದನ್ನು ಕೂಡ ನಾವು ಓದಿರ್ತೀವಿ. ಆದರೆ ಅವರು ಎಲ್ಲಿರ್ತಾರೆ, ಶರೀರದಲ್ಲಿ ಎಡಭಾಗದಲ್ಲಿ ಇರ್ತಾರೆ ಅಂತ ಅನ್ನೋದು ಹೆಚ್ಚು ನಮಗೆ ಬೇರೆ ಕಡೆ ವರ್ಣಿತ ಆಗಿಲ್ಲ. ಹಾಗಾಗಿ ಆ ಕೃಷ್ಣನ ಷಣ್ಮಹಿಷಿಯರ ಬಗ್ಗೆ ನಾವು ಶ್ರವಣ ಮಾಡುವಾಗ, ಪ್ರವಚನ ಮಾಡುವಾಗ, ಕೃಷ್ಣ ಅವರನ್ನು ವಿವಾಹ ಮಾಡಿಕೊಂಡಂಥ ಕಥೆ ಇತ್ಯಾದಿಗಳನ್ನು ಹೇಳುವಾಗ ಅವರೆಲ್ಲ ಇಂತಿಂಥ ಭಾಗದಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇದ್ದು ಅದಕ್ಕೆ ನಿಯಾಮಕರಾಗಿದ್ದಾರೆ, ಜೀವನ ಶರೀರವನ್ನು ಅವರು ಮುನ್ನಡೆಸ್ತಾರೆ ಅಂತ ತಿಳ್ಕೊಳ್ಬೇಕು. ಎಲರುಣಿಗ, ಎಲರಂದ್ರೆ ವಾಯು, ಅದನ್ನು ಉಣಿಗ, ವಾಯುವನ್ನು ತಿನ್ನುವಂಥ ಸರ್ಪ. ವಿಹಗ ಅಂದರೆ ಪಕ್ಷಿಗಳು, ಅವುಗಳಿಗಿಂದ್ರ ಅಂದರೆ ಗರುಡ. ಚಳಿಬೆಟ್ಟ, ಚಳಿ ಅಂದರೆ ಥಂಡಿ, ಶೀತ. ಅದರ ಬೆಟ್ಟ ಅಂದರೆ ಪರ್ವತ, ಬೆಟ್ಟ, ಚಳಿ ಬೆಟ್ಟ, ಹೋಗಿ ಚಳಿ ಬೆಟ್ಟ ಅಂತ ಆಗಿದೆ, ಸಂಧಿ ಆಗಿದೆ. ಅದರ ಅಳಿಯ ಅಂದರೆ ರುದ್ರ. ಮತ್ತೆ ಷಣ್ಮಹಿಷಿಯರು, ವಾರುಣಿ ಅಂದರೆ ಶೇಷನ ಪತ್ನಿ, ಕುಲಿಶ ಅಂದರೆ ವಜ್ರ, ಅದನ್ನು ಧಾರಣೆ ಮಾಡಿದಂಥ ಇಂದ್ರ, ಕಾಮ ಇತ್ಯಾದಿಗಳು ಅವರೆಲ್ಲ ಎಡಭಾಗದೊಳಗೆ ಇದ್ದಾರೆ.
ಇಕ್ಕೆರದೊಳಿಹ ನಾಡಿಯೊಳು ದೇವರ್ಗಳಿಂದ ಒಡನಾಡುತ್ತಲೇ ಪೊಂಬಕ್ಕಿತೇರನು ಜೀವರ ಅಧಿಕಾರಾನುಸಾರದಲ್ಲಿ ತಕ್ಕ ಸಾಧನ ಮಾಡಿಸುತ್ತ ಅಕ್ಕರದಿ ಸಂತೈಪ ಭಕುತರ ದಕ್ಕಗೊಡನು ಅಸುರರಿಗೆ ಸತ್ಪುಣ್ಯಗಳನ್ನು ಅಪಹರಿಪ. ಎರಡೂ ಕಡೆ ದೇವತೆಗಳು ಇದ್ದಾರೆ. ಆ ದೇವತೆಗಳೊಳಗೆ ಭಗವಂತನು ಕೂಡ ಇದ್ದಾನೆ. ಅವನು ಜೀವರ ಅಧಿಕಾರಕ್ಕನುಸಾರವಾಗಿ ತಕ್ಕ ಸಾಧನೆ ಮಾಡಿಸ್ತಾನೆ. ಅವರವರಿಗೆ ಎಷ್ಟೆಷ್ಟು ಸಾಧನೆ ಮಾಡಿಸ್ಬೇಕೋ ಅಷ್ಟನ್ನು ಮಾಡಿಸ್ತಾನೆ. ತಾನು ಮಾಡಿಯೇ ಮಾಡಿಸ್ತಾನೆ ಅವನು. ಮತ್ತೆ ಭಕ್ತರನ್ನು ಪ್ರೀತಿಯಿಂದ ರಕ್ಷಿಸ್ತಾನೆ. ಅಸುರರು ನಾವು ಅದನ್ನು ಪುಣ್ಯಗಳನ್ನು ಅಪಹಾರ ಮಾಡಬೇಕು ಅಂತ ಬಂದರೆ, ನಾವು ಮಾಡಿದ ಪುಣ್ಯಗಳನ್ನು ಅಸುರರು ಅಪಹಾರ ಮಾಡಬೇಕು ಅಂತ ಬಂದರೆ, ಆ ಅಸುರರಿಗೆ ಇಲ್ಲಿ ಅವಕಾಶ ಸಿಗದಂತೆ ಅವರನ್ನು ದೂರ ಇಡ್ತಾನೆ. ನಾವು ದೂರ ಇಟ್ಟು ನಾವು ಮಾಡಿದಂಥ ಪುಣ್ಯಕರ್ಮಗಳನ್ನು ಸುರಕ್ಷಿತ ಆಗಿರುವಂತೆ ನೋಡ್ಕೊಳ್ತಾನೆ. ದೇವರ್ಗಳು ಅಂದರೆ ದೇವತೆಗಳು, ದೇವರ್ಗಳಿಂದ ಒಡನಾಡುತ್ತಲಿ ಅವ್ರ ಜೊತೆಗಿದ್ದು ಪೊಂಬಕ್ಕಿದೇರ, ಹಕ್ಕಿ ಅಂದರೆ ಗರುಡ ಪಕ್ಷಿ, ಪೊಂಬಕ್ಕಿ ಅಂದರೆ ಬಂಗಾರದ ಹಕ್ಕಿ ಅಂದರೆ ಗರುಡ. ಆ ಪೊಂಬಕ್ಕಿಯೇ ತೇರ ಅಂದರೆ ರಥವಾಗಿ ಉಳ್ಳವನು. ಅವನು ಜೀವರ ಅಧಿಕಾರಾನುಸಾರದಲ್ಲಿ ತಕ್ಕ ಸಾಧನೆ ಮಾಡಿಸುತ್ತಾ, ಯೋಗ್ಯವಾದ ಸಾಧನೆ ಮಾಡಿಸಿ ಅಕ್ಕರದಿ ಅಂದ್ರೆ ಪ್ರೀತಿಯಿಂದ ಸಂತೈಪ ಭಕುತರ ದಕ್ಕಗೊಡನು ಅಸುರರಿಗೆ, ಅವರಿಗೇನೂ ದೊರೆಯಲಿಕ್ಕೆ ಬಿಡೋದಿಲ್ಲ. ಆ ಜೀವರು ಮಾಡಿದಂತಹ ಪುಣ್ಯವನ್ನು ಸುರಕ್ಷಿತವಾಗಿಡುವಂತೆ ಮಾಡ್ತಾನೆ. ತುಂದಿ ಬಿಡಿದ ಶಿರದ ಪರ್ಯಂತ ಒಂದೇ ವ್ಯಾಪಿ ಇಹದು ತಾವರೆ ಗಂಧನು ಇಹನೋ ಅದರೊಳಗೆ. ಅದಕ್ಕೆ 5 ಶಾಖೆಗಳು. ಒಂದಧಿಕ ದಶಕರಣದೊಳು ಸಂಬಂಧ ಗೈದಿಹವಲ್ಲಿ ರವಿ ಶಶಿ ಸಿಂಧು ನಾಸತ್ಯಾದಿಗಳು ನೆಲೆಗೊಂಡಿಹರು ಸತತ. ತುಂದಿ ಅಂದರೆ ಆ ಕೆಳಭಾಗ, ಮನುಷ್ಯನ ವೃಷಣಾಸನ, ನಾಭಿ ಮೂಲ ಇತ್ಯಾದಿ ಭಾಗ, ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ತಲೆಯ ತನಕ ಮುಖ್ಯ ನಾಡಿ ಇದೆ. ಅದಕ್ಕೆ ಸುಷುಮ್ನಾ ನಾಡಿ ಅಂತ ಕರೀತಾರೆ. ಅದರೊಳಗೆ ಈ ಚತುರ್ಮುಖ ಬ್ರಹ್ಮ ಇದ್ದಾನೆ. ತುಂದಿಯನ್ನು ಹಿಡಿದು ಶಿರದ ಪರ್ಯಂತ ತಲೆಯ ತನಕ ಒಂದೇ ವ್ಯಾಪಿಸಿ ಒಂದೇ ನಾಡಿ ಇದೆ. ತಾವರೆ ಗಂಧ, ಪರಮಾತ್ಮನ ನಾಭಿಯಿಂದ ತಾವರೆ ಬಂತಲ್ಲ, ಅದರೊಳಗೆ ಕಂದನಾಗಿ ಚತುರ್ಮುಖ ಹುಟ್ಟಿದ್ನಲ್ಲ, ಅವನೇ ತಾವರೆ ಗಂಧ. ಇಹನು ಅವನೇ ಅದರೊಳಗಿದ್ದಾನೆ. ಅದಕ್ಕೆ 5 ಶಾಖೆಗಳು. ಅದಕ್ಕೆ 10 ಕವಲು ನಾಡಿಗಳಿವೆ. ಅವೆಲ್ಲ ಈ ಮನುಷ್ಯನ 11 ನಾಡಿಗಳಲ್ಲಿ ಹರಡಿಕೊಂಡಿವೆ ಅಂತೆ. ಒಂದಧಿಕ ದಶಕರಣದಳು ಸಂಬಂಧ ಗೈದಿಹವು. ರವಿ ಶಶಿ ಸಿಂಧು ನಾಸತ್ಯಾದಿಗಳು, ಅಲ್ಲಿ ಸೂರ್ಯ ಚಂದ್ರ ಮತ್ತೆ ಸಿಂಧು ಅಂದ್ರೆ ವರುಣ, ನಾಸಕ್ತರು ಅಂದ್ರೆ ಅಶ್ವಿನಿ ದೇವತೆಗಳು, ಇವರೆಲ್ಲ ಅಲ್ಲಿ ನೆಲೆಸಿ ಜೀವನಿಗೆ ಅನುಗ್ರಹ ಮಾಡ್ತಾರೆ. ತೊಕ್ಕಳಡಿ ವಿಡಿದು ಒಂದೊಂದೇ ನಾಡಿಯು ಸುಕ್ಕದಲೆ ಧಾರಾಳ ರೂಪದಿ ಸಿಕ್ಕಹದು ನಡುದೇಹದ ಒಳಗೆ ಸುಷುಮ್ನಾ ನಾಮದಲ್ಲಿ. ರಕ್ಕಸರನು ಒಳಪೋಗಗೊಡದೆ ದಶದಿಕ್ಕಿನೊಳಗೆ ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನು ಸಂಚರಿಪ ದೇಹದಳು. ಹೊಕ್ಕಳಿನಿಂದ ಹಿಡಿದು ಒಂದೇ ನಾಡಿ ದೀರ್ಘವಾಗಿ ಮಧ್ಯ ದೇಹದೊಳಗಿದೆ. ಅದಕ್ಕೆ ಸುಷುಮ್ನಾ ನಾಡಿ ಅಂತ ಕರೀತಾರೆ. ಅದರೊಳಗೆ 10 ದಿಕ್ಕಿನಲ್ಲೂ ಈ ವಾಯುದೇವ ಇದ್ದಾನೆ. ಅಲ್ಲಿ 5 ಶಾಖೆಗಳು ಅಂತ ಬಂತಲ್ಲ ಹಿಂದಿನ ಪದ್ಯದಲ್ಲಿ. ಆ ಸುಷುಮ್ನಾ ನಾಡಿಗೆ ಒಟ್ಟು 10 ದಿಕ್ಕುಗಳು ಅಂದರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ, ಮೇಲೆ, ಕೆಳಗೆ. ಈಗ 10 ದಿಕ್ಕಿನಲ್ಲೂ ಮುಖ್ಯ ಪ್ರಾಣ ಇದ್ದಾನೆ. ಮುಖ್ಯ ಪ್ರಾಣ ಇದ್ದು ಅವನು ಎಲ್ಲೂ ಅಸುರರ ದಾಳಿಯಲ್ಲಿ ಆಗಬಾರ್ದು, ರಾಕ್ಷಸರ ದಾಳಿಯಲ್ಲಿ ಆಗಬಾರ್ದು, ಅದರಂತೆ ಆಯ್ತು ಕಾಯ್ಕೊಂಡಿದ್ದಾನೆ. ಅವನ ಒಂದು ಕಾವಲು, ಮುಖ್ಯ ಪ್ರಾಣನ ಕಾವಲಿದೆ ಅನ್ನೋ ಕಾರಣಕ್ಕಾಗಿಯೇ ನಾವು ಅಲ್ಪ ಸ್ವಲ್ಪ ಪುಣ್ಯ ಕಾರ್ಯಗಳನ್ನು ಮಾಡಬಲ್ಲವರಾಗಿದ್ದೇವೆ. ನಾಡಿಯು ಸುಕ್ಕದಲ್ಲೇ ಧಾರಾಳ ರೂಪದಿ ಸಿಕ್ಕದು ನಡುದೇಹದೊಳಗೆ ಸುಷುಮ್ನ ಅನ್ನುವ ಹೆಸರಿನಿಂದ ಇದೆ. ರಕ್ಕಸರನ್ನು ಒಳಪೋಗಗೊಡದೆ, ರಾಕ್ಷಸರನ್ನು ಒಳಗೆ ಹೋಲಿಕ್ಕೆ ಬಿಡೋದಿಲ್ಲ. ದಶದಿಕ್ಕಿನೊಳಗಿದ್ದಾನೆ ಈ ಸಮೀರ ದೇವ. ಲೆಕ್ಕಿಸದೆ ಮತ್ತೊಬ್ಬರನು, ಯಾರೂ ಅವನಿಗೆ ಸಾಟಿಯೇ ಅಲ್ಲ. ಸಂಚರಿಪ ದೇಹದಳು, ಆ ದೇಹದೊಳಗೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾನೆ, ಮಾಡಿ ಶರೀರವನ್ನು ಕಾಯ್ತಾ ಇದ್ದಾನೆ.
ಇನಿತು ನಾಡಿ ಶಾಖೆಗಳು ಈ ತನುವಿನೊಳಗಿಹವೆಂದು ಏಕಾತ್ಮನು 270,000 ನಾಡಿಯೊಳು ವನಿತೆಯಿಂದೊಡಗೂಡಿ ನಾರಾಯಣ ದಿವಾರಾತ್ರಿಯೊಳಗೀ ಪರಿ ವನಜ ಜಾಂಡದೊಳು ಅಖಿಲ ಜೀವರೊಳಿದ್ದು ಮೋಹಿಸುವ. 72,000 ನಾಡಿಗಳಿವೆ. ತತ್ವಂ ತತ್ವ ವಿಧೇಯಕಾತ್ಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಏಕಾತ್ಮ ಅನ್ನೋ ಶಬ್ದದಿಂದ ವಾಚ್ಯನಾದಂತಹ ಭಗವಂತ ಏನಿದ್ದಾನೆ, ಅವನು ಲಕ್ಷ್ಮೀ ಸಮೇತನಾಗಿ ಹಗಲು ರಾತ್ರಿ ಶರೀರದಲ್ಲಿ ಇರ್ತಾನೆ. ಇದ್ದು ಬ್ರಹ್ಮಾಂಡದೊಳಗಿರುವಂತಹ ಎಲ್ಲಾ ಜೀವಿಗಳನ್ನು ಕೂಡ ಮೋಹಿಸ್ತಾನೆ. ಅವನಲ್ಲಿರೋದು ಯಾರಿಗೂ ಗೊತ್ತಾಗೋದಿಲ್ಲ. ನಾವೇ ದೊಡ್ಡವರು, ನಾವೇ ಇಂಥ ಸಾಧನೆ ಮಾಡಿದ್ದೀವಿ ಅಂತ ಅಹಂಕಾರ ಪಡ್ತಿರ್ತೀವಿ. ಏಕೆ ಮುಖ್ಯಾನ್ಯ ಕೇವಲಾಹ ಅಂತ. ಅವನು ಏಕಾತ್ಮ ಅಂತ ಯಾಕೆ ಕರೀತಾರೆ ಅಂದರೆ, ಮುಖ್ಯ, ಅತ್ಯಂತ ಮುಖ್ಯ. ಈ ಜಗತ್ತಿನಲ್ಲಿ ಅತ್ಯಂತ ಮುಖ್ಯವಾದಂತಹ ಜೀವ ಅಂದರೆ, ಅತ್ಯಂತ ಮುಖ್ಯವಾದಂತಹ ಆತ್ಮ ಅಂದರೆ ಅವನೇ. ಅದಕ್ಕಾಗಿ ಅವನಿಗೆ ಏಕಾತ್ಮ ಅಂತ ಕರೀತಾರೆ. ದ್ವಿಸಪ್ತತಿ ಸಾವಿರ ಅಂದರೆ, ದ್ವಿ ಅಂದರೆ 2, ಸಪ್ತತಿ ಅಂದರೆ 70, 72,000 ನಾಡಿಗಳಲ್ಲಿ ಅವನೊಳಗಿದ್ದಾನೆ. ಇದ್ದು ಈ ಶರೀರವನ್ನು ಆತ ಕಾಯ್ತಾನೆ. ದಿನ ದಿನದಿ ವರ್ಧಿಸುವ ಕುಮುದಾಪ್ತನ ಮಯೂಖದ ಸೊಬಗು ಗತಲೋಚನ ವಿಲೋಕಿಸಿ ಮೋದ ಬಡಬಲ್ಲನೆ ನಿರಂತರದಿ ಕುನರಗಿ ಸುಖತಾಮೃತದ ಭೋಜನ ಸುಖ ದೊರಕುವುದೇ ಲಕ್ಷ್ಮೀ ಮನೋಹರಣ ಸದ್ಗುಣವ ಕೀರ್ತಿಪ ಭಕುತಗಲ್ಲದೆ. ಶುಕ್ಲ ಪಕ್ಷದಲ್ಲಿ ಚಂದ್ರ ನಿತ್ಯ ಅಭಿವೃದ್ಧಿ ಹೊಂದುತ್ತಾನೆ. ಅದು ಕಣ್ಣಿದ್ದವ್ರಿಗೆ ಕಾಣಿಸ್ತದೆ. ಕಣ್ಣಿಲ್ಲದೆ ಇದ್ದವರಿಗೆ ಆ ಚಂದ್ರನ ಸೊಬಗೆ ಏನು ಕಾಣಿಸ್ತದೆ? ಕಾಣಿಸೋದೇ ಇಲ್ಲ ಅಂದಮೇಲೆ ಅವ್ರಿಗೆ ಏನು ಸಂತೋಷ ಆಗ್ಲಿಕ್ಕೆ ಸಾಧ್ಯ? ಅದರಂತೆ ಆ ಭಗವಂತನ ಗುಣಗಳು ನಿತ್ಯ ನಮಗೆ ಹೊಸ ಹೊಸದಾಗಿ ಕಾಣಿಸ್ತವೆ. ಅವು ಹೊಸ ಹೊಸದಲ್ಲ, ಅವೆಲ್ಲ ಹಳೇವೆ. ಆದರೆ ಯಾರಿಗೆ ಕಣ್ಣಿದೆ, ಒಳಗಣ್ಣಿದೆ, ಅವರು ನೋಡ್ತಾ ಹೋದರೆ ನಿತ್ಯ ಅನೇಕ ಭಗವಂತನಿಗೆ ಗುಣಗಳು ಇವೆ ಅಂತ ಅವನಿಗೆ ಕಂಡು ಬರ್ತದೆ. ಅವನಿಗೆ ಕಾಣಿಸ್ತದೆ ಹೊರತು ದುಷ್ಟನಾದವನಿಗೆ ಆ ಭಗವಂತನ ಗುಣಗಳೂ ಕಾಣೋದಿಲ್ಲ. ಆ ಗುಣಗಳನ್ನು ಬಣ್ಣಿಸುವಂಥ ಕಥೆಗಳು, ರಾಮಾಯಣ ಮಹಾಭಾರತಾದಿ ಕಥೆಗಳು ಕೂಡ ಕಾಣಿಸೋದಿಲ್ಲ. ಹಾಗಾಗಿ ಅವರಿಗೆ ಆ ಭೋಜನದ ಸುಖವೇ ಸಿಗೋದಿಲ್ಲ. ಈ ತನುವಿನೊಳಗಿಹವು ಓತಪ್ರೋತ ರೂಪದಿ ನಾಡಿಗಳು ಪುರುಹೂತ ಮುಖರು ಅಲ್ಲಿಹರು ತಮ್ಮಿಂದ ಅಧಿಕರೊಡೊಂದೊಡಗೂಡಿ ಭೀತಿಗೊಳಿಸುತ್ತಿಯ ದಾನವರ ಸಂಘಾತ ನಾಮಕ ಅಥವಾ ಸಂಧಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನವ ಗೈಯುತ್ತಲಿ ಮೋದಿಪರು. ಎಲ್ಲ ಕಡೆ ಗೈವು ತಲಿ ಅಂತಿದೆ, ಗೈಯು ತಲಿ ಅಂತ ಆಗಬೇಕೇನೋ ಅಂತ ನನಗೊಂದು ಸಂದೇಹ. ಯಾವ್ದಾದ್ರು ಪ್ರಾಚೀನ ಪ್ರತಿಯನ್ನು ನೋಡ್ಬೇಕಷ್ಟೆ. ಈ ಶರೀರದೊಳಗೆ ನಾಡಿಗಳು ಮೇಲೆ ಕೆಳಗೆ ಎಡಕ್ಕೆ ಬುಡಕ್ಕೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿವೆ. ಇಂದ್ರಾದಿ ದೇವತೆಗಳು ಅಲ್ಲಿದ್ದಾರೆ. ತಮಗಿಂತ ಉತ್ತಮರಾದಂತಹ ದೇವತೆಗಳಿಗೆ ಅಧೀನರಾಗಿ ಅವರ ಜೊತೆಗಿದ್ದಾರೆ. ಅವರು ಏನು ಮಾಡ್ತಾರಲ್ಲಿ? ದಾನವರನ್ನು ಭೀತಿಪಡಿಸ್ತಾ, ಅವ್ರ ಕೆಲಸ ಏನು? ದುಷ್ಟಶಕ್ತಿಗಳನ್ನು ದೂರ ಇಡೋದು ಅವ್ರ ಕೆಲಸ. ಓತಪ್ರೋತವಾಗಿ ಮೇಲೆ ಕೆಳಗೆ ಎಲ್ಲ ಕಡೆ ಅವರು ಆ ನಾಡಿಗಳು ಹರಡಿವೆ. ಪುರುಹೂತ ಮುಖ, ಪುರುಹೂತ ಅಂದರೆ ಮುಖ್ಯ, ಈ ಇಂದ್ರ. ಅವನು ಆ ಪುರುಹೂತನೇ ಮುಖ, ಇಂದ್ರನೇ ಮೊದಲಾದ ದೇವತೆಗಳು ಅಲ್ಲಿ ಇದ್ದಾರೆ. ತಮ್ಮಿಂದ ಅಧಿಕರ ಜೊತೆಗೂಡಿ ಇದ್ದಾರೆ. ಹೇಗೆ? ದಾನವರ ಭೀತಿಗೊಳಿಸುತ್ತ ಮತ್ತು ಆ ಭಗವಂತನ ಗುಣಗಳನ್ನು ಉಪಾಸನೆ ಮಾಡ್ತಾ. ಭಗವಂತ ಎಂಥವನು? ಸಂಘಾತ ನಾಮಕ. ಸಂಘಾತ ಅನ್ನುವ ಹೆಸರಿನ ಭಗವಂತ. ಸಂಘಾತ ಅಂತನೂ ಆಗ್ಬೋದು, ಸಂಧಾತ ಅಂತನೂ ಆಗ್ಬೋದು. ಸುವಿದ್ಯೇಂದ್ರ ಸ್ವಾಮಿಗಳು ಅದನ್ನು ಸಂಧಾತ ಅಂತಲೇ ಹೇಳಿದ್ದಾರೆ. ಯಾಕಂದರೆ ಸಂಧಾತ ಸಂಧಿಮಾನ ಸ್ಥಿರ ಅಂತ ವಿಷ್ಣು ಸಹಸ್ರನಾಮ. ದಾಸರು ಒಂದೊಂದು ವಿಷ್ಣು ಸಹಸ್ರನಾಮದ ಹೆಸರುಗಳನ್ನು ಹೇಳ್ತಾ ಬಂದಿದ್ದಾರೆ. ಏಕಾತ್ಮ ಅಂತ ಹಿಂದೆ ಹೇಳಿದರು. ಹಾಗಾಗಿ ಇದು ಸಂಧಾತನೇ ಆಗಿರಬೇಕು. ಸಂಧಾತ ಅಂತಂದರೆ ಧಾತ ಅಂದರೆ ಪೋಷಣೆ ಮಾಡುವನು ಅಂತ ಅರ್ಥ. ಧಾನ್ಯ ಧಾರಣ ಪೋಷಣೆಯೋ ಅಂತ ಧಾತು. ಹಾಗಾಗಿ ಪೋಷಣೆ ಮಾಡುವನು ಅಂತ ಆ ಶಬ್ದಕ್ಕೆ ಅರ್ಥ. ಸಂಘಾತ ಅಂತಂದರೆ ಸಮೂಹ ಅಂತ ಅರ್ಥ. ಸಮೂಹೇ ನಿವಹ ವ್ಯೂಹ ವಾರ ಸಂಘಾತ ಸಂಚಯ ಅಂತ ಅಮರಕೋಶ. ಹಾಗಾಗಿ ಸಂಘಾತ ಅಂತಂದರೆ ಸಮೂಹ ಅಂತ ಅರ್ಥ. ದೇವತೆಗಳ ಸಮೂಹ, ನಾಡಿಗಳ ಸಮೂಹ, ಇದೆಲ್ಲದಕ್ಕೂ ನಿಯಾಮಕನಾಗಿ ಅವನಿದ್ದಾನೆ. ಹಾಗಾಗಿ ಸಂಘಾತನೂ ಹೌದು, ಸಂಧಾತಾನೂ ಹೌದು. ಸಂಘಾತ ಅನ್ನೋದು ಅಕಾರಾಂತ ಶಬ್ದ, ಸಂಧಾತ ಅನ್ನೋದು ಪಿತೃ ಮಾತ ಶಬ್ದದಂತೆ ರಕಾರಾಂತ ಶಬ್ದ. ಇಷ್ಟೇ ವ್ಯತ್ಯಾಸ. ಅವನ ಗುಣಗಳನ್ನು ಸಂಪ್ರೀತಿಯಿಂದ ಉಪಾಸನೆ ಮಾಡುತ್ತಿದ್ದಾರೆ, ಮಾಡಿ ಸಂತೋಷ ಪಡ್ತಿದ್ದಾರೆ ಅವರು. ಜಲಟ ಕುಕ್ಕುಟ ಖೇಟ ಜೀವರ ಕಳೇವರದೊಳಗಿದ್ದು ಕಾಣಿಸಿಕೊಳ್ಳದೆ ತತ್ತದ್ರೂಪ ನಾಮದಲ್ಲಿ ಕರೆಸುತ್ತಲಿ
ಜಲರುಹೇಕ್ಷಣ ವಿವಿಧ ಕರ್ಮಗಳನ್ನು ಮಾಡಿ ತತ್ತತ್ ಫಲಗಳುಣ್ಣದೆ ಸಂಚರಿಸುವನು ನಿತ್ಯ ಸುಖಪೂರ್ಣ. ಈ ಜೀವಿಗಳು ಜಲಚರಗಳು ನೀರಿನಲ್ಲಿರುವಂಥವು, ಕುಕ್ಕುಟ ಅಂದ್ರೆ ಭೂಮಿಯಲ್ಲಿ ಸಂಚಾರ ಮಾಡುವಂಥವು. ಕುಕ್ಕುಟ ಅಂದ್ರೆ ಕೋಳಿ ಅಂತ ಅರ್ಥ. ಕೋಳಿ ಅನ್ನೋದು ಭೂಮಿಯಲ್ಲಿ ಸಂಚಾರ ಮಾಡೋದಾದ್ರಿಂದ ಉಪಲಕ್ಷಣವಾಗಿ ಕೋಳಿ ಅಷ್ಟೇ ಅಲ್ಲ, ಭೂಮಿಯಲ್ಲಿ ಸಂಚಾರ ಮಾಡುವಂಥ ಎಲ್ಲಾ ಜೀವಿಗಳು ಅಂತ ತಿಳ್ಕೊಳ್ಬೇಕು. ಖೇಟ ಅಂತಂದ್ರೆ ಆಕಾಶ, ಖ ಅಂದ್ರೆ ಆಕಾಶ, ಅಲ್ಲಿ ಸಂಚಾರ ಮಾಡುವಂತಹ ಜೀವಿಗಳು. ಹೀಗೆ ಜಲದಲ್ಲಿ, ಭೂಮಿಯಲ್ಲಿ, ಆಕಾಶದಲ್ಲಿ ಸಂಚಾರ ಮಾಡುವಂತಹ ಎಲ್ಲಾ ಜೀವಿಗಳೇನಿದ್ದಾರೆ ಅವರೊಳಗಿದ್ದು ತಾನು ಮಾತ್ರ ಕಾಣಿಸ್ಕೊಳ್ಳೋದಿಲ್ಲ. ಕಾಣಿಸಿಕೊಳ್ಳದೆ ತತ್ತದ್ರೂಪ ನಾಮದಲ್ಲಿ ಕೋಳಿಯಲ್ಲಿ ಕೋಳಿಯನ್ನು ರೂಪದಿಂದಿದ್ದಾನೆ, ಮತ್ತೆ ಗರುಡನಲ್ಲಿ ಗರುಡನ ರೂಪದಿಂದಿದ್ದಾನೆ, ಮೀನಿನಲ್ಲಿ ಮೀನನ್ನು ರೂಪದಿಂದಿದ್ದಾನೆ, ಅದೇ ಹೆಸರಿನಿಂದ ಕರೆಸ್ಕೊಂಡಿದ್ದಾನೆ. ಜಲರುಹೇಕ್ಷಣ ಅಂದರೆ ಪುಂಡರೀಕಾಕ್ಷಣ ಅಂತ, ಕಮಲಾಕ್ಷಣ ಅಂತ ಭಗವಂತ ವಿವಿಧ ಕರ್ಮಗಳನ್ನು ಮಾಡಿಸ್ತಾನೆ, ಮತ್ತೆ ತಾನು ಮಾಡಿಸ್ತಾನೆ. ಆದರೆ ಫಲಗಳನ್ನು ಉಣ್ಣದೆ, ಫಲವನ್ನು ಮಾತ್ರ ತಾನು ಸ್ವೀಕಾರ ಮಾಡೋದಿಲ್ಲ. ಸಂಚರಿಸುವನು, ಹೀಗೆ ಶರೀರದ ಉದ್ದಗಲಕ್ಕೂ ಕೂಡ ಆತ ಸಂಚಾರ ಮಾಡಿಕೊಂಡಿದ್ದಾನೆ. ಸಂಚರಿಸುವನು ನಿತ್ಯ ಸುಖಪೂರ್ಣ ಅನ್ನುವಲ್ಲಿಗೆ ಹರಿಕಥಾಮೃತಸಾರದ 12ನೇ ನಾಡಿ ಪ್ರಕರಣ ಸಂಧಿ ಏನಿದೆ ಅದರಲ್ಲಿ 17ನೇ ಪದ್ಯ ಅಥವಾ ಹರಿಕಥಾಮೃತಸಾರದ ಒಟ್ಟಾರೆ ಪದ್ಯಗಳ ಪೈಕಿ 351ನೇ ಪದ್ಯ ಇಲ್ಲಿ ಸಮಾಪ್ತಿಯನ್ನು ಕಂಡಿದೆ.